ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 6 ನಮ್ಮೂರ ಕೆರೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಆಗರ ಕಣಜ, ಒಡಲು ದೇಹ, ಶರೀರ ಅಥವಾ ಹೊಟ್ಟೆ, ಕಾವಲು ಹುಲ್ಲುಗಾವಲು, ಗಟಾರ ಚರಂಡಿ, ತಂಬೆಲರು ತಂಪಾದ ಗಾಳಿ, ಪೈರು ಬೆಳೆ, ಬನ ವನ, ಸೆಲೆ ನೀರು ಒಸರುವ ಜಾಗ, ಏರಿ ಎತ್ತರವಾದ ಕಟ್ಟೆ, ಒಮ್ಮತ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುವುದು, ಕೊಳೆ ಹೊಲಸು, ಜಲನಿಧಿ ಸಾಗರ ಸಮುದ್ರ, ದನಗಾಯಿ ದನಗಳನ್ನು ಕಾಯುವವನು, ಬತ್ತು ಒಣಗು, ವಿದಾಯ ಬೀಳ್ಕೊಡುಗೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು? ಉತ್ತರ: ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು. ಎರಡನೇ ಪ್ರಶ್ನೆ: ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು? ಉತ್ತರ: ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹಾಗೂ ಮೀನು ಮಿಂಚು ಬಳ್ಳಿಯ ರೀತಿ ಥಳಥಳನೆ ಹೊಳೆಯುತ್ತಿದ್ದವು. ಮೂರನೇ ಪ್ರಶ್ನೆ: ಭೂಮಿಯೊಳಗಿನ ನೀರಸೆಲೆ ಬತ್ತಿಹುದು ಏಕೆ? ಉತ್ತರ: ಭೂತಾಯ ಎದೆ ತುಂಬ ಕೊಳವೆ ಬಾವಿಯ ಕೊರೆದು ಭೂಮಿಯೊಳಗಿನ ನೀರಸೆಲೆ ಬತ್ತಿಹುದು. ನಾಲ್ಕನೇ ಪ್ರಶ್ನೆ: ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು? ಉತ್ತರ: ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯ ಹೇಳಿದರು. ಐದನೇ ಪ್ರಶ್ನೆ: ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ: ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ನಮ್ಮೂರ ಕೆರೆ ಪದ್ಯದಲ್ಲಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೆಲರು, ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಒಂದೊಂದು ಮರದಲ್ಲಿ 10 ಟೊಂಗೆಗಳು, 10 ಟೊಂಗೆಯಲ್ಲಿ 100 ಹಕ್ಕಿಗಳು ತುಂಬಿವೆ ಎಂದು ನಮ್ಮೂರ ಕೆರೆ ಪದ್ಯದಲ್ಲಿ ಕೆರೆಯ ದಾರಿಯನ್ನು ಈ ರೀತಿ ವರ್ಣಿಸಿದ್ದಾರೆ. ಎರಡನೇ ಪ್ರಶ್ನೆ: ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು? ಉತ್ತರ: ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು ಭೂತಾಯ ಎದೆ ತುಂಬ ಕೊಳವೆ ಬಾವಿಯ ಕೊರೆದು ನೀರಸೆಲೆಯೂ ಬತ್ತಿ ಕೆರೆಯ ಒಡಲು ಬಿರಿದು ಕೆರೆಯ ಒಡಲು ಬತ್ತಿ ಹೋಗಿದೆ. ಮೂರನೇ ಪ್ರಶ್ನೆ: ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳಾವುವು? ಉತ್ತರ: ಕೆರೆಯ ಉಳಿವಿಗೆ ಊರ ಜನರು ಸಭೆಯ ಸೇರಿ ಒಮ್ಮತಕ್ಕೆ ಬಂದರು. ಹೊಗೆ ಬೆಂಕಿ ಕಾರ್ಖಾನೆಯ ಊರಾಚೆ ಇಟ್ಟು ಮನೆಗೆರಡು ಮರ, ಕೆರೆ ಸುತ್ತ ಬನ ನೆಟ್ಟು ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯ ಹೇಳಲು ತೀರ್ಮಾನಿಸಿದರು. ನಾಲ್ಕನೇ ಪ್ರಶ್ನೆ: ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು? ಉತ್ತರ: ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಚಿದಾನಂದ ಸಾಲಿಯವರು ಈ ರೀತಿಯ ಸಂದೇಶವನ್ನು ನೀಡುತ್ತಿದ್ದಾರೆ. ನೀರು ಜೀವನದ ಅತ್ಯವಶ್ಯಕವಾದ ಅಂಶ. ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸಿಲುಕಿ ನಮ್ಮ ಜಲ ನಲುಗುತ್ತಿದೆ. ಹಚ್ಚ ಹಸಿರು ಪ್ರದೇಶದಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗುತ್ತಿರುವುದರಿಂದ ಊರಿನ ಕೆರೆಗಳು ಹಾಳಾಗುತ್ತಿವೆ. ಇದನ್ನು ನಿಯಂತ್ರಿಸಲು ಕಾರ್ಖಾನೆಗಳನ್ನು ಊರಿನ ಆಚೆ ಸ್ಥಾಪಿಸಿ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿ ಕೆರೆಯನ್ನು ಕಾಪಾಡಬೇಕು, ಪರಿಸರವನ್ನು ಸೊಗಸಾಗಿ ಇಡಬೇಕು ಎಂದು ಸಂದೇಶವನ್ನು ನೀಡುತ್ತಿದ್ದಾರೆ.
ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. 16 10 + 6. ಕೇಳಿರೆಲ್ಲ ಕೇಳಿರಿ ಪ್ಲಸ್ ಎಲ್ಲ. 11 1 + 1. 10 10 + ಊರು. 100 100 + 6. ಊರಾಚೆ ಊರ ಪ್ಲಸ್ ಆಚೆ. ಮನೆಗೆರಡು ಮನೆಗೆ ಪ್ಲಸ್ 2. ಮತ್ತೀಗ ಮತ್ತೆ ಪ್ಲಸ್ ಈಗ. ನಮ್ಮೂರು ನಮ್ಮ ಪ್ಲಸ್ ಊರು. ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಉಳಿವು ಅಳಿವು. ತಪ್ಪು ಸರಿ. ಏರಿ ಇಳಿ. ತಂಪು ಬಿಸಿ. ಬತ್ತು ತುಂಬು. ನೆಡು ಕೀಳು. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ. ಮೊದಲನೆಯ ಪದ ತಂಬೆಲರು. ಉದ್ಯಾನವನದಲ್ಲಿ ಸಂಜೆಯ ವೇಳೆ ತಂಬೆಲರು ಬೀಸುತ್ತದೆ. ಎರಡನೆಯ ಪದ ಒಮ್ಮತ. ತೀರ್ಮಾನ ತೆಗೆದುಕೊಳ್ಳುವಾಗ ಎಲ್ಲರೂ ಒಮ್ಮತ ಅಭಿಪ್ರಾಯ ಹೊಂದಬೇಕು. ಮೂರನೆಯ ಪದ ಉಳಿವು. ಆಧುನೀಕರಣದಿಂದಾಗಿ ಪರಿಸರದ ಉಳಿವು ಸಾಧ್ಯವಾಗುತ್ತಿಲ್ಲ. ನಾಲ್ಕನೆಯ ಪದ ಒಡಲು. ಮಾನವನ ದುರಾಸೆಯಿಂದ ಭೂಮಿಯ ಒಡಲು ಬರಿದಾಗುತ್ತಿದೆ. ಐದನೆಯ ಪದ ಆಗರ. ಇತ್ತೀಚೆಗೆ ನಗರಗಳೆಲ್ಲ ಕಟ್ಟಡಗಳ ಆಗರವಾಗಿವೆ. ಆರನೆಯ ಪದ ವಿದಾಯ. ಹೊಸ ವರ್ಷ ಬಂದಾಗ ಹಳೆಯ ವರ್ಷಕ್ಕೆ ವಿದಾಯ ಹೇಳುತ್ತೇವೆ. ಈ ಕೆಳಗಿನ ಗಾದೆ ಅಥವಾ ಹೇಳಿಕೆಗಳನ್ನು ಪೂರ್ಣಗೊಳಿಸಿರಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಮನೆಗೊಂದು ಮರ ಊರಿಗೊಂದು ಡ್ಯಾಶ್ ವನ. ಹಸಿರೇ ಡ್ಯಾಶ್ ಉಸಿರು. ಮರದಿಂದ ಮಳೆ ಮಳೆಯಿಂದ ಡ್ಯಾಶ್ ಉತ್ತರ ಬೆಳೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.